ಮುಂದಿನ ಧಾರವಾಡ ಜಿಲ್ಲಾಡಳಿತದಿಂದ ಹಾಗೂ ಡಿಡಿ ಕ್ಲಿಕ್ಸ್ ವತಿಯಿಂದ ಹಮ್ಮಿಕೊಂಡಂತ ಯೋಗ ಆ್ಯಂಡ್ ವೆಲ್ನೆಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ಯೋಗಾಭ್ಯಾಸವನ್ನು SPYSS ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ಹಾಗೂ ಯೋಗ ಸ್ಪರ್ಶ ಪ್ರತಿಷ್ಠಾನದ ವತಿಯಿಂದ ನಡೆಸಿಕೊಡಲಾಗುವುದು. ಯೋಗಾಭ್ಯಾಸವನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ಬೆನ್ನು ನೇರ ಮಾಡಿ ಕುಳಿತುಕೊಳ್ಳೋಣ. ಮೃದುವಾಗಿ ಕಣ್ಣು ಮುಚ್ಚಿರಲಿ. ಸಹಜ ಉಸಿರಾಟವಿರಲಿ. ಸಾಕ್ಷಿ ಭಾವದಿಂದ ಉಸಿರಾಟ ಮಾಡ್ತಾ ಇರೋಣ. ಮನಸ್ಸಿನಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಹೊರಗಾಕೋಣ. ಶಾಂತಚಿತ್ತರಾಗಿ ಕುಳಿತುಕೊಳ್ಳೋಣ. ನಮ್ಮ ಶರೀರದ ಸುತ್ತಮುತ್ತಲು ನಡೆದಂಥ ಚಟುವಟಿಕೆಗಳನ್ನು, ಶಬ್ದಗಳನ್ನು ಆಲಿಸೋಣ. ತಣ್ಣನೆಯ ಗಾಳಿ, ಹಕ್ಕಿಗಳ ಇಂಚರ, ಶಬ್ದಗಳನ್ನು ಆಲಿಸೋಣ. ಯಾವುದಕ್ಕೂ ಪ್ರತಿಕ್ರಿಯೆ ಬೇಡ. ಮನಸ್ಸನ್ನು ಅಂತರ್ಮುಖಗೊಳಿಸೋಣ. ಶರೀರದ ಆಂತರಿಕ ಚಟುವಟಿಕೆಗಳನ್ನು ಗಮನಿಸೋಣ. ರಕ್ತ ಪರಿಚಲನೆ, ಹೃದಯದ ಬಡಿತ, ನಾಡಿಯ ಮಿಡಿತ, ಶ್ವಾಸಕೋಶಗಳ ಏರಿಳಿತಗಳನ್ನು ಗಮನಿಸ್ತಾ ಬರೋಣ. ಮನಸ್ಸನ್ನು ಅಂತರ್ಮುಖ ಹಾಗೂ ಬಹಿರ್ಮುಖವಾಗಿರಿಸೋಣ. ಏಕಕಾಲದಲ್ಲಿ ನಮ್ಮ ಸುತ್ತಮುತ್ತಲು ನಡೆದಂಥ ಚಟುವಟಿಕೆಗಳನ್ನು, ಶರೀರದ ಆಂತರಿಕ ಚಟುವಟಿಕೆಗಳನ್ನು ಗಮನಿಸೋಣ. ಹೃದಯದ ಬಡಿತ, ತಣ್ಣನೆಯ ಗಾಳಿ, ಶ್ವಾಸಕೋಶಗಳ ಏರಿಳಿತಗಳನ್ನು ಗಮನಿಸ್ತಾ ಬರೋಣ. ಇಂಥ ಸ್ಥಿತಿಗೆ ಯೋಗ ಸ್ಥಿತಿ ಅಂತ ಹೇಳ್ತೇವೆ. ಇದಕ್ಕೆ ಸಲಕರಣೆಗಳು ಶರೀರ, ಮನಸ್ಸು, ಬುದ್ಧಿ, ಭಾವನೆ, ಅಹಂಕಾರ, ಆತ್ಮ, ಜ್ಞಾನ ಇವುಗಳನ್ನೊಳಗೊಂಡು ಇವತ್ತಿನ ಯೋಗ ಸಾಧನೆಯನ್ನು ಮಾಡೋಣ. ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ತರೋಣ. ದೀರ್ಘವಾಗಿ 3 ಬಾರಿ ಓಂಕಾರ, ಪ್ರಾರ್ಥನೆ ಹಾಗೂ ಗುರುಸ್ಥಿತಿಯನ್ನು ಹೇಳೋಣ. ಉಸಿರು ತಗೊಳ್ಳೋಣ. सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ॐ शान्ति शान्ति शान्तिः. गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्म तस्मै ಶ್ರೀ ಗುರವೇ ನಮಃ. ಶಿರವಾಗಿ ನಮಸ್ಕರಿಸೋಣ. ಇವತ್ತಿನ ಯೋಗಾಭ್ಯಾಸವನ್ನು ಕಲಿಸಿಕೊಡಲು ಭಗವಂತನಲ್ಲಿ, ಪತಂಜಲಿ ಮಹಾಮುನಿಗಳಲ್ಲಿ, ಸಮಿತಿಯ ಹಿರಿಯ ಆಚಾರ್ಯರಲ್ಲಿ, ತಂದೆ ತಾಯಿಗಳಲ್ಲಿ, ಗುರು ಹಿರಿಯರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಹಸ್ತಗಳನ್ನು ಕಣ್ಮೇಲಿಟ್ಕೊಂಡು ಮೇಲೆ ಬರೋಣ. ನಿಧಾನವಾಗಿ ಹಸ್ತಗಳನ್ನು ಕೆಳಗಿಳಿಸುತ್ತಾ ಕರದರ್ಶನವನ್ನು ಮಾಡೋಣ. ಹರಿ ಓಂ. ಇವತ್ತಿನ ವಿಭಾಗೀಯ ಪ್ರಾಣಾಯಾಮಕ್ಕೆ ಸಿದ್ಧರಾಗೋಣ. ಶ್ವಾಸಕ್ರಿಯೆಗಳೊಂದಿಗೆ ಇವತ್ತಿನ ಅಭ್ಯಾಸವನ್ನು ಪ್ರಾರಂಭಿಸೋಣ. ಮೊದಲಿಗೆ ಉದರ ಶ್ವಾಸ. 2 ಮೊಣಕೈಗಳನ್ನು ನೆಲಕ್ಕೆ ಹಚ್ಚೋಣ. ಹಸ್ತಗಳನ್ನು ಮೇಲ್ಮುಖಗೊಳಿಸೋಣ. ದೀರ್ಘವಾಗಿ ಉಸಿರು ತೊಳ್ತಾ ಹೊಟ್ಟೆ ಭಾಗದಿಂದ ಉಸಿರಾಟ. ಉಸಿರು ಒಳಗೆ ಹೊರಗೆ. ಇನ್ಹೇಲ್ ಎಕ್ಸೇಲ್. ಮೇಲ್ ಬರೋಣ. ಊರಶ್ವಾಸ. ಎದೆ ಭಾಗದಿಂದ ಉಸಿರಾಟ. ಉಸಿರು ಒಳಗೆ ಹೊರಗೆ. ಇನ್ಹೇಲ್ ಎಕ್ಸೇಲ್. ಗ್ರೀವಶ್ವಾಸ. 2 ಕೈಗಳನ್ನು ಮೇಲೆತ್ತೋಣ. ಮೊಣಕೈ ಮಡಚಿ 2 ಹಸ್ತಗಳನ್ನು ಬೆನ್ನಿನ ಹಿಂಭಾಗದಲ್ಲಿ ಇರಿಸೋಣ. ದೀರ್ಘವಾಗಿ ಉಸಿರು ತಗೊಳ್ಳೋಣ. ಉಸಿರು ಒಳಗೆ ಹೊರಗೆ.
ಇನ್ಹೇಲ್, ಎಕ್ಸೇಲ್. ಉಸಿರು ತೊಳ್ತಾ ಕೈಗಳನ್ನು ಮೇಲೆತ್ತೋಣ. ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸಿ ನೇರವಾಗಿ ಚಾಚಿರೋಣ. ಹಸ್ತಗಳು ಮೇಲ್ಮುಖವಾಗಿರಲಿ. ಪೂರ್ಣ ಶ್ವಾಸ. ಉಸಿರು ಒಳಗೆ, ಹೊರಗೆ, ಒಳಗೆ, ಹೊರಗೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಹಸ್ತಗಳನ್ನು ಕೆಳಮುಖಗೊಳಿಸೋಣ. ಉಸಿರು ಒಳಗೆ, ಹೊರಗೆ, ಒಳಗೆ, ಹೊರಗೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಕೈಗಳನ್ನು ಪಕ್ಕಕ್ಕಿರಿಸೋಣ. ಹಸ್ತಗಳು ಕೆಳಮುಖವಾಗಿರಲಿ. ಉಸಿರು ಒಳಗೆ, ಹೊರಗೆ, ಒಳಗೆ, ಹೊರಗೆ. ಹಸ್ತಗಳನ್ನು ಮೇಲ್ಮುಖಗೊಳಿಸೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಕೈಗಳನ್ನು ಮುಂದೆ ಚಾಚಿ ಎದೆ ನೇರಕ್ಕಿರಿಸೋಣ. ಹಸ್ತಗಳು ಅಭಿಮುಖವಾಗಿರಲಿ. ಉಸಿರು ಒಳಗೆ, ಹೊರಗೆ, ಒಳಗೆ, ಹೊರಗೆ. ಹಸ್ತಗಳನ್ನು ಹೊರಮುಖಗೊಳಿಸೋಣ. ಬ್ರೀದ್ ಇನ್, ಬ್ರೀದ್ ಔಟ್. ಉಸಿರು ಒಳಗೆ, ಹೊರಗೆ. ಕೈಗಳನ್ನು ಕೆಳಗಿಳಿಸೋಣ. ಮಾರ್ಜಾಲ ಶ್ವಾಸ, ಕ್ಯಾಟ್ ಬ್ರೀತಿಂಗನ್ನು ಮಾಡೋಣ. ಎರಡು ಮೊಣಕಾಲ ಮೇಲೆ ಬರೋಣ. ಎರಡೂ ಹಸ್ತಗಳನ್ನು ನೆಲದ ಮೇಲೆ ಊರಿ ಬೆನ್ನು ಭೂಮಿಗೆ ಸಮಾನಾಂತರವಾಗಿರಲಿ. ಈ ಸ್ಥಿತಿಯಲ್ಲಿ ನಿಲ್ಲೋಣ. ದೀರ್ಘವಾಗಿ ಉಸಿರು ತಗೊಳ್ತಾ ಕತ್ತನ್ನು ಮೇಲೆತ್ತಿ ಬೆನ್ನು ಹಳ್ಳ ಮಾಡೋದು. ಉಸಿರು ಬಿಡ್ತಾ ಬೆನ್ನು ಉಬ್ಬಿಸಿ ಕತ್ತನ್ನು ಒಳಗೆಳ್ಕೊಳ್ಳೋದು. ಸಿದ್ಧ ಕುರು. ಉಸಿರು ಒಳಗೆ, ಹೊರಗೆ, ಇನ್ಹೇಲ್, ಎಕ್ಸೇಲ್. ಕೆಳಗೆ ಕೂತ್ಕೊಳ್ಳೋಣ. ಕಟಿ ಶ್ವಾಸಕ್ಕೆ ಸಿದ್ಧರಾಗೋಣ. ಬಲಗೈಯನ್ನು ಆದಿಮುದ್ರೆ ಮಾಡಿ ಬೆನ್ನ ಹಿಂದೆ ಇರಿಸಿ ಎಡಗೈಯಿಂದ ಬಲಗೈಯನ್ನು ಹಿಡ್ಕೊಳ್ಳೋಣ. ಉಸಿರು ಒಳಗೆ, ಹೊರಗೆ, ಇನ್ಹೇಲ್, ಎಕ್ಸೇಲ್. ಉಸಿರು ತಗೊಳ್ತಾ ಮೇಲ್ ಬರೋಣ. ಕೈಗಳನ್ನು ಬಿಡಿಸಿ ನಿಧಾನವಾಗಿ ಎದ್ದು ನಿಲ್ಲೋಣ. ಸಮಸ್ಥಿತಿಗೆ ಬರೋಣ. ನಿಂತು ಮಾಡುವ ಆಸನಗಳಲ್ಲಿ ಮೊದಲನೇದಾಗಿ ಪಾದ ಹಸ್ತಾಸನವನ್ನು ಮಾಡೋಣ. ಎರಡೂ ಕೈಗಳನ್ನು ಉಸಿರು ತಗೊಳ್ತಾ ಮುಂದಿನಿಂದ ಮೇಲೆತ್ತೋಣ. ಉಸಿರು ಒಳಗೆ, ಹಾಗೆ ಕತ್ತನ್ನು ಮೇಲೆತ್ತಿ ಎರಡು ಹಸ್ತಗಳನ್ನು ನೋಡೋಣ. ಸೊಂಟದಿಂದ ಮುಂದೆ ಬಾಗಿ ಕೆಳಗೆ ಬರೋಣ. ಉಸಿರು ಹೊರಗೆ. ಎರಡೂ ಕಾಲುಗಳ ಕೆಳಗೆ ಹಸ್ತಗಳನ್ನು ಇಟ್ಕೋಬೇಕು. ಸಾಧ್ಯವಾದರೆ ಈ ರೀತಿ ಮಾಡಿ. ಸಾಧ್ಯವಾಗದೆ ಹೋದರೆ ಎರಡೂ ಕೈಯಿಂದ ಮೀನಗಂಡವನ್ನು ಹಿಡ್ಕೊಂಡು ಮುಂದೆ ಬಾಗುವ ಪ್ರಯತ್ನವನ್ನು ಮಾಡೋಣ. ಸ್ಥಿತಿಯಲ್ಲಿ ಉಸಿರಾಟ ಮಾಡೋಣ. ಉಸಿರು ಒಳಗೆ, ಹೊರಗೆ, ಇನ್ಹೇಲ್, ಎಕ್ಸೇಲ್. ನಿಧಾನವಾಗಿ ಉಸಿರು ತೊಳ್ತಾ ಕೈಗಳನ್ನು ಮೇಲೆತ್ತೋಣ. ಹಾಗೆ ಮೇಲೆ ಬರೋಣ. ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸೋಣ. ಎಡಗಾಲನ್ನು ಪಕ್ಕಕ್ಕಿಟ್ಟು ವಿಶ್ರಾಂತಿ. ಸಹಜ ಉಸಿರಾಟವಿರಲಿ. ಕಟಿ ಪ್ರದೇಶ, ತೊಡೆಯ ಸ್ನಾಯುಗಳು, ಇದೇ ಭಾಗದಲ್ಲಿ ಆದಂಥ ಬದಲಾವಣೆಗಳನ್ನು ಗಮನಿಸ್ತಾ ಉಸಿರಾಟ ಮಾಡೋಣ. ಸಮಸ್ಥಿತಿಗೆ ಬರೋಣ. ಮುಂದಿನ ಆಸನ ಉತ್ತಿತ ತ್ರಿಕೋನಾಸನ. ಎರಡೂ ಕಾಲುಗಳನ್ನು ಪಕ್ಕಕ್ಕೆ ಚಾಚಿ ಎರಡೂ ಪಾದಗಳ ಮಧ್ಯೆ 3 ಅಡಿ ಅಂತರವಿರಲಿ. ಆ ರೀತಿ ನಿಲ್ಲೋಣ. ಎರಡೂ ಹಸ್ತಗಳನ್ನು ಹೊರಮುಖಗೊಳಿಸೋಣ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಪಕ್ಕದಿಂದ ಮೇಲೆತ್ತಿ ಊರ್ಧ್ವ ನಮಸ್ಕಾರಾಸನ ಸ್ಥಿತಿಗೆ ತರೋಣ. ಎಷ್ಟು ಸಾಧ್ಯ ಇದೆ ಕೈಗಳನ್ನು ಮೇಲೆತ್ತೋಣ. ಸ್ಟ್ರೆಚ್ ಮಾಡೋಣ. ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟ. ಉಸಿರು ಒಳಗೆ, ಹೊರಗೆ, ಇನ್ಹೇಲ್, ಎಕ್ಸೇಲ್. ಹಸ್ತಗಳನ್ನು ಹೊರಮುಖಗೊಳಿಸೋಣ. ಕೈಗಳನ್ನು ಪಕ್ಕದಿಂದ ಕೆಳಗಿಳಿಸೋಣ. ಕಾಲುಗಳನ್ನು ಹತ್ತಿರ ತರೋಣ.
ಎಡಗಾಲನ್ನು ಪಕ್ಕಕ್ಕಿಟ್ಟು ವಿಶ್ರಾಂತಿ. ಎದೆ ಭಾಗದಲ್ಲಿ ಆದಂಥ ಹಿಗ್ಗುವಿಕೆ, ಬೆನ್ನೆಲುಬಿನಲ್ಲಾದಂಥ ಸೆಳೆತಗಳನ್ನು ಗಮನಿಸ್ತಾ ವಿಶ್ರಾಂತಿ ಮಾಡೋಣ. ವಾಪಸ್ ಸಮಸ್ಥಿತಿಗೆ ಬರೋಣ. ಮುಂದಿನ ಆಸನ ಅರ್ಧ ಚಕ್ರಾಸನ. ಉಸಿರು ತೊಳ್ತಾ ಎರಡೂ ಕೈಗಳನ್ನು ಮುಂದಿನಿಂದ ಮೇಲೆತ್ತೋಣ. ಉಸಿರು ಬಿಡ್ತಾ ಎರಡೂ ಕೈಗಳನ್ನು ಪಕ್ಕದಿಂದ ಕೆಳಗಿಳಿಸಿ ಎರಡೂ ಹೆಬ್ಬೆರಳನ್ನು ಜೋಡಿಸಿ ಸೊಂಟದ ಮೇಲೆ ಇಟ್ಕೊಳ್ಳೋಣ. ಉಳಿದ 4 ಬೆರಳುಗಳು ಸೊಂಟದ ಪಕ್ಕದಲ್ಲಿ ಬಂದಿರಲಿ. ಉಸಿರು ತಗೊಳ್ತಾ ಹಿಂದೆ ಬಾಗೋಣ. ಸ್ಥಿತಿಯಲ್ಲಿ ಉಸಿರಾಟ ಮಾಡೋಣ. ಉಸಿರು ಒಳಗೆ ಹೊರಗೆ, ಇನ್ಹೇಲ್ ಎಕ್ಸೇಲ್. ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬರೋಣ. ಕೈಗಳನ್ನು ಪಕ್ಕದಿಂದ ಮೇಲೆತ್ತೋಣ. ಉಸಿರು ಬಿಡ್ತಾ ಕೈಗಳನ್ನು ಮುಂದಿನಿಂದ ಕೆಳಗೆ ತರೋಣ. ಎಡಗಾಲನ್ನು ಪಕ್ಕಕ್ಕಿಟ್ಟು ವಿಶ್ರಾಂತಿ. ಈಗ ಕುಳಿತು ಮಾಡುವ ಆಸನಗಳನ್ನು ಮಾಡೋಣ. ನಿಧಾನವಾಗಿ ಕೆಳಗೆ ಕುಳಿತುಕೊಳ್ಳೋಣ. ಕಾಲುಗಳನ್ನು ಮುಂದೆ ಚಾಚಿ ಸಮತಲ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ. ಕುಳಿತು ಮಾಡುವ ಆಸನಗಳಲ್ಲಿ ಮೊದಲಿಗೆ ಅಧೋಮುಖ ಬದ್ಧ ಕೋನಾಸನವನ್ನು ಮಾಡೋಣ. ಎರಡೂ ಮೊಣಕಾಲನ್ನು ಮಡಚಿ ಎರಡೂ ಪಾದಗಳನ್ನು ಪರಸ್ಪರ ಜೋಡಿಸೋಣ. ಎರಡೂ ಪಾದಗಳನ್ನು ಹತ್ತಿರ ತರೋಣ. ಎರಡೂ ಕಾಲಿನ ಹಿಮ್ಮಡಿ ನಮ್ಮ ಗುದದ್ವಾರದ ಹತ್ತಿರ ಬಂದಿರಬೇಕು. ಎರಡೂ ಕೈಗಳಿಂದ ಪಾದದ ಬೆರಳುಗಳನ್ನು ಹಿಡ್ಕೊಂಡು ಬೆನ್ನು ನೇರ ಮಾಡ್ಕೊಳ್ಳೋಣ. ಮೊದಲು ದೀರ್ಘವಾಗಿ ಉಸಿರು ತಗೊಳ್ಳೋಣ. ಉಸಿರನ್ನು ಬಿಡ್ತಾ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮುಂದೆ ಬಾಗೋಣ. ಉಸಿರು ಹೊರಗೆ, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮುಂದೆ ಬಾಗಿ ಸ್ಥಿತಿಯಲ್ಲಿ ಉಸಿರಾಟ ಮಾಡೋಣ. ಉಸಿರು ಒಳಗೆ ಹೊರಗೆ, ಇನ್ಹೇಲ್ ಎಕ್ಸೇಲ್. ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬರೋಣ. ಕಾಲುಗಳನ್ನು ಬಿಡಿಸಿ ಮುಂದೆ ಚಾಚಿ ವಿಶ್ರಾಂತಿ. ಎರಡೂ ಕೈಗಳನ್ನು ಬೆನ್ನಿನ ಹಿಂಭಾಗದಲ್ಲಿ ನೆಲದ ಮೇಲೆ ಇರಿಸೋಣ. ಸಹಜವಾಗಿ ಉಸಿರಾಟ ಮಾಡ್ತಾ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ವಾಪಸ್ ಸಮತಲ ಸ್ಥಿತಿಗೆ ಬರೋಣ. ಮುಂದಿನ ಆಸನ ಸೂಕ್ತಬದ್ಧ ಕೋನಾಸನ. ಎರಡೂ ಮೊಣಕಾಲನ್ನು ಮಡಚಿ ಎರಡೂ ಪಾದಗಳನ್ನು ಪರಸ್ಪರ ಜೋಡಿಸೋಣ. ಹಾಗೆ ಎರಡೂ ಪಾದಗಳನ್ನು ಹತ್ತಿರ ಎಳ್ಕೊಂಡು ಕಾಲಿನ ಹಿಮ್ಮಡಿ ನಮ್ಮ ಗುದದ್ವಾರದ ಹತ್ತಿರ ಬಂದಿರಲಿ. ಎರಡೂ ಕಾಲುಗಳನ್ನು ಹತ್ತಿರ ತಂದು ನಿಧಾನವಾಗಿ ಎರಡೂ ಮೊಣಕೈಗಳನ್ನು ನೆಲಕ್ಕೂರಿ ಬೆನ್ನ ಮೇಲೆ ಮಲಗೋಣ. ಪಾದಗಳು ಗುದದ್ವಾರದ ಹತ್ತಿರನೇ ಇರಲಿ. ಎಷ್ಟು ಸಾಧ್ಯ ಇದೆಯೋ ಅಷ್ಟು ಎರಡೂ ಪಾದಗಳನ್ನು ಒಳಗೆ ಎಳ್ಕೊಳ್ಳೋಣ. ಎರಡೂ ಕೈಗಳನ್ನು ಕಿವಿ ನೇರಕ್ಕೆ ಮೇಲೆ ಚಾಚೋಣ. ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟ ಮಾಡೋಣ. ಉಸಿರು ಒಳಗೆ ಹೊರಗೆ, ಇನ್ಹೇಲ್ ಎಕ್ಸೇಲ್. ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ ಹಾಗೆ ಮೊಣಕೈಯನ್ನು ಊರಿ ಮೇಲೆ ಬರೋಣ. ಕಾಲುಗಳನ್ನು ಬಿಡಿಸಿ ವಿಶ್ರಾಂತಿ. ಸುಖಾಸನದಲ್ಲಿ ಕುಳಿತುಕೊಂಡು ಅಥವಾ ಕಾಲುಗಳನ್ನು ಚಾಚಿ ವಿಶ್ರಾಂತಿಯನ್ನು ಮಾಡೋಣ. ಸಮತಲ ಸ್ಥಿತಿಗೆ ಬರೋಣ. ಮುಂದಿನ ಆಸನ ಅರ್ಧ ಮತ್ಸ್ಯೇಂದ್ರಾಸನ. ಮೊದಲಿಗೆ
ಎಡಗಾಲನ್ನು ಮಡಚಿ ಎಡ ಪಾದವನ್ನು ಬಲ ಪೃಷ್ಠದ ಕೆಳಗೆ ಹಾಕ್ಕೊಳ್ಳೋಣ. ಬಲಗಾಲನ್ನು ಮಡಚಿ ಬಲ ಪಾದವನ್ನು ಎಡ ಮೊಣಕಾಲಿನ ಎಡಭಾಗದಲ್ಲಿರಿಸೋಣ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲೆತ್ತೋಣ. ಉಸಿರು ಬಿಡ್ತಾ ಬಲಪಾರ್ಶ್ವಕ್ಕೆ ತಿರುಗೋಣ. ಹಾಗೆ ಬಲಗೈಯನ್ನು ಬೆನ್ನ ಹಿಂದೆ ಇಡೋಣ. ಎಡಗೈಯನ್ನು ಮೊಣಕಾಲಿಗೆ ಸಪೋರ್ಟ್ ತಗೊಂಡು ಹೊಟ್ಟೆ ಭಾಗವನ್ನು ಟ್ವಿಸ್ಟ್ ಮಾಡೋಣ. ಸ್ಥಿತಿಲಿ ಉಸಿರಾಟ ಮಾಡೋಣ. ಉಸಿರು ಒಳಗೆ ಹೊರಗೆ. ಸ್ಟಾಪ್ ಮಾಡ್ರಿ. ಉಸಿರು ತೊಳ್ತಾ ಎರಡೂ ಕೈಗಳನ್ನು ಮೇಲೆತ್ತೋಣ. ಉಸಿರು ಬಿಡ್ತಾ ಬಲಪಾರ್ಶ್ವಕ್ಕೆ ಹೊಳ್ಳೋಣ. ಬಲಗೈಯನ್ನು ಬೆನ್ನ ಹಿಂದೆ ಇಡೋಣ. ಎಡಗೈ ಮೊಣಕೈಯನ್ನು ಮೊಣಕಾಲಿಗೆ ತಾಕಿಸಿ ಎಡಗೈಯನ್ನು ಆಶೀರ್ವಾದ ಸ್ಥಿತಿಯಲ್ಲಿಟ್ಟು ಹೊಟ್ಟೆ ಭಾಗವನ್ನು ತಿರುಚಿ ಉಸಿರಾಟ ಮಾಡೋಣ. ಉಸಿರು ಒಳಗೆ ಹೊರಗೆ. ಇನ್ಹೇಲ್ ಎಕ್ಸೇಲ್. ಶರೀರವನ್ನು ಸಡಿಲಗೊಳಿಸೋಣ. ಎರಡೂ ಕೈಗಳನ್ನು ಮೇಲೆತ್ತೋಣ. ಮುಂದೆ ಟರ್ನ್ ಆಗೋಣ. ಕೈಗಳನ್ನು ಕೆಳಗಿಳಿಸೋಣ. ಕಾಲುಗಳನ್ನು ಮುಂದೆ ಚಾಚೋಣ. ಕಾಲು ಬದಲಾವಣೆ ಮಾಡಿಕೊಳ್ಳೋಣ. ಬಲ ಪಾದವನ್ನು ಎಡ ಪೃಷ್ಠದ ಕೆಳಗೆ ಹಾಕ್ಕೊಳ್ಳೋಣ. ಎಡ ಪಾದವನ್ನು ಬಲ ಮೊಣಕಾಲಿನ ಪಕ್ಕಕ್ಕೆ ತರೋಣ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲೆತ್ತೋಣ. ಎಡ ಪಾರ್ಶ್ವಕ್ಕೆ ತಿರುಗೋಣ. ಎಡಗೈಯನ್ನು ಬೆನ್ನಿಂದ ಇಡೋಣ. ಬಲಗೈ ಮೊಣಕೈಯನ್ನು ಎಡ ಮೊಣಕಾಲಿಗೆ ತಾಕಿಸಿ ಕೈ ಆಶೀರ್ವಾದ ಸ್ಥಿತಿಯಲ್ಲಿಡೋಣ. ಸಪೋರ್ಟ್ ತಗೊಂಡು ಹೊಟ್ಟೆ ಭಾಗವನ್ನು ಪೂರ್ತಿ ತಿರುಚಿ ಹಿಂದಿನ ದಿಕ್ಕನ್ನು ನೋಡೋಣ. ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟ. ಉಸಿರು ಒಳಗೆ ಹೊರಗೆ. ಇನ್ಹೇಲ್ ಎಕ್ಸೇಲ್. ಶರೀರವನ್ನು ಸಡಿಲಗೊಳಿಸೋಣ. ಕೈಗಳನ್ನು ಮೇಲೆತ್ತೋಣ. ಮುಂದೆ ಟರ್ನ್ ಆಗೋಣ. ಕೈ ಕೆಳಗೆ, ಕಾಲುಗಳನ್ನು ಮುಂದೆ ಚಾಚಿ ವಿಶ್ರಾಂತಿ. ಈಗ ಪ್ರಾಣಾಯಾಮಕ್ಕೆ ಸಿದ್ಧರಾಗೋಣ. ಸ್ಥಿತಿಗೆ ಬರೋಣ. ಬೆನ್ನು ನೇರ ಮಾಡಿ ಕುಳಿತುಕೊಳ್ಳೋಣ. ಮೊದಲಿಗೆ ಪ್ರಾಣಾಯಾಮ ಮಂತ್ರವನ್ನು ಹೇಳೋಣ. ಕೈಗಳು ನಮಸ್ಕಾರ ಸ್ಥಿತಿಗೆ ಬರಲಿ. ಪ್ರಾಣಸ್ಯೇದಂ ವಶೇತ್ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಶ್ಚ ವಿದೇಹಿನಃ. ಓಂ ಶಾಂತಿ ಶಾಂತಿ ಶಾಂತಿ. ಕೈಗಳನ್ನು ಕೆಳಗಿಳಿಸಿ ಚಿನ್ಮುದ್ರೆಯಲ್ಲಿರಿಸಿ ತೊಡೆ ಮೇಲೆ ಇಟ್ಕೊಳ್ಳೋಣ. ಸಹಜ ಉಸಿರಾಟವನ್ನು ಮಾಡ್ತಾ ಇರೋಣ. ಅನುಲೋಮ ವಿಲೋಮ. ಸಹಜ ಉಸಿರಾಟವನ್ನು ಮಾಡ್ತಾ ಇರೋಣ. ಅನುಲೋಮ ವಿಲೋಮ. ಮೂಗಿನ ಎರಡೂ ಹೊರಳೆಯಿಂದ ಸಮ ಪ್ರಮಾಣದಲ್ಲಿ ಉಸಿರನ್ನು ಒಳಗೆ ತಗೊಳ್ಳೋಣ. ಹಾಗೆ ಸಮ ಪ್ರಮಾಣದಲ್ಲಿ ಉಸಿರನ್ನು ಹೊರಗೆ ಹಾಕೋಣ. ಸಹಜ ಉಸಿರಾಟ ಮಾಡ್ತಾ ಇರೋಣ. ಮೊದಲಿಗೆ ಚಂದ್ರಭೇದನ ಪ್ರಾಣಾಯಾಮವನ್ನು ಮಾಡೋಣ. ಚಂದ್ರಭೇದನ ಪ್ರಾಣಾಯಾಮವನ್ನು ಮೂಗಿನ ಎಡ ಹೊರಳೆಯಿಂದ ಉಸಿರು ತಗೊಳ್ತೀವಿ, ಬಲ ಹೊರಳೆಯಿಂದ ಉಸಿರನ್ನು ಹೊರಗೆ ಹಾಕ್ತೀವಿ. ಇದನ್ನು ರಿಪೀಟ್ ಮಾಡ್ತೀವಿ. ಬಲಗೈಯನ್ನು ಮುರುಗಿ ಮುದ್ರೆ ಮಾಡೋಣ. ಬಲಗೈನ ಹೆಬ್ಬೆರಳಿನಿಂದ ಮೂಗಿನ ಬಲ ಹೊರಳೆಯನ್ನು ಮುಚ್ಚಿಕೊಳ್ಳೋಣ. ಎಡ ಹೊರಳೆಯಿಂದ ದೀರ್ಘವಾಗಿ ಉಸಿರು ತಗೊಳ್ಳೋಣ. ಉಸಿರು ಒಳಗೆ. ಎಡ ಹೊರಳೆಯನ್ನು ಮುಚ್ಚಿ ಬಲ ಹೊರಳೆಯಿಂದ ಉಸಿರು ಹೊರಗೆ. ಮತ್ತೆ ಎಡದಿಂದ ಉಸಿರು ಒಳಗೆ. ಬಲದಿಂದ ಉಸಿರು ಹೊರಗೆ. ಎಡ ಉಸಿರು ಒಳಗೆ. ಬಲ ಉಸಿರು ಹೊರಗೆ. ಲೆಫ್ಟ್
inhale, right exhale. ಎಡದಿಂದ ಉಸಿರು ಒಳಗೆ, ಬಲದಿಂದ ಉಸಿರು ಹೊರಗೆ. ಕೈಯನ್ನು ಕೆಳಗಿಳಿಸಿ ಚಿನ್ಮುದ್ರೆಯಲ್ಲಿರಿಸೋಣ. ಸಹಜ ಉಸಿರಾಟವನ್ನು ಮಾಡೋಣ. ಸೂರ್ಯಭೇದನ ಪ್ರಾಣಾಯಾಮವನ್ನು ಮಾಡೋಣ. ಬಲಗೈಯನ್ನು ಮುರುಗಿ ಮುದ್ರೆ ಮಾಡಿ ಬಲ ಉಂಗುರ ಬೆರಳಿನಿಂದ ಮೂಗಿನ ಎಡ ಹೊರಳೆಯನ್ನು ಮುಚ್ಕೊಳ್ಳೋಣ. ಬಲದಿಂದ ದೀರ್ಘವಾಗಿ ಉಸಿರು ತಗೊಳ್ಳೋಣ. ಉಸಿರು ಒಳಗೆ, ಎಡದಿಂದ ಉಸಿರು ಹೊರಗೆ ಹಾಕೋಣ. ಉಸಿರು ಹೊರಗೆ, ಬಲದಿಂದ ಉಸಿರು ಒಳಗೆ, ಎಡದಿಂದ ಉಸಿರು ಹೊರಗೆ, ಬಲ ಉಸಿರು ಒಳಗೆ, ಎಡ ಉಸಿರು ಹೊರಗೆ. ರೈಟ್ ಇನ್ಹೇಲ್, ಲೆಫ್ಟ್ ಎಕ್ಸೇಲ್. ರೈಟ್ ಇನ್ಹೇಲ್, ಲೆಫ್ಟ್ ಎಕ್ಸೇಲ್. ಬಲದಿಂದ ಉಸಿರು ಒಳಗೆ, ಎಡದಿಂದ ಉಸಿರು ಹೊರಗೆ, ಬಲದಿಂದ ಉಸಿರು ಒಳಗೆ, ಎಡದಿಂದ ಉಸಿರು ಹೊರಗೆ. ಕೈಗಳನ್ನು ಕೆಳಗಿಳಿಸಿ ಚಿನ್ಮುದ್ರೆಯಲ್ಲಿರಿಸೋಣ. ಸಹಜ ಉಸಿರಾಟ, ಅನುಲೋಮ ವಿಲೋಮ. ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡೋಣ. ಎಡದಿಂದ ಉಸಿರು ತಗೊಳ್ತೀವಿ, ಬಲದಿಂದ ಉಸಿರನ್ನು ಹೊರಗೆ ಹಾಕ್ತೀವಿ. ಬಲದಿಂದ ಮತ್ತೆ ಉಸಿರು ತಗೊಳ್ತೀವಿ, ಎಡದಿಂದ ಉಸಿರನ್ನು ಹೊರಗೆ ಹಾಕ್ತೀವಿ. ಇದು ಒಂದು ಉಸಿರಾಟವಾಯಿತು. ಇದನ್ನು ಪುನರಾವರ್ತನೆ ಮಾಡ್ತೀವಿ. ಇಲ್ಲಿ ವಿಶೇಷತೆ ಗಮನಿಸಬೇಕಾದಂಥ ವಿಷಯ, ಪ್ರತಿ ದೀರ್ಘವಾಗಿ ಉಸಿರು ತಗೊಂಡ ಮೇಲೆ 3 ಸೆಕೆಂಡ್ಗಳ ಕಾಲ ಆ ಉಸಿರನ್ನು ಹಿಡಿದಿಟ್ಕೊಳ್ಳೋಣ. ಮತ್ತೆ ಉಸಿರನ್ನು ಹೊರಗೆ ಹಾಕೋಣ. ಉಸಿರನ್ನು ಹೊರಗೆ ಹಾಕಿದಾಗೂ ಸಹ 3 ಕ್ಷಣಗಳನ್ನು ಉಸಿರನ್ನು ಹಿಡಿದಿಟ್ಕೊಳ್ಳೋಣ. ಸಿದ್ಧ. ಬಲಗೈಯನ್ನು ಮುರುಗಿ ಮುದ್ರೆ ಮಾಡಿ ಮೂಗಿನ ಬಲ ಹೊರಳೆಯನ್ನು ಮುಚ್ಕೊಳ್ಳೋಣ. ಎಡ ಹೊರಳೆಯಿಂದ ಉಸಿರು ಒಳಗೆ, ಹೋಲ್ಡ್. ಬಲದಿಂದ ಉಸಿರು ಹೊರಗೆ, ಹೋಲ್ಡ್. ಬಲದಿಂದ ಉಸಿರು ಒಳಗೆ, ಹೋಲ್ಡ್. ಎಡದಿಂದ ಉಸಿರು ಹೊರಗೆ, ಹೋಲ್ಡ್. ಲೆಫ್ಟ್ ಇನ್ಹೇಲ್, ಹೋಲ್ಡ್. ರೈಟ್ ಎಕ್ಸೇಲ್, ಹೋಲ್ಡ್. ರೈಟ್ ಇನ್ಹೇಲ್, ಹೋಲ್ಡ್. ಲೆಫ್ಟ್ ಎಕ್ಸೇಲ್, ಹೋಲ್ಡ್. ಎಡದಿಂದ ಉಸಿರು ಒಳಗೆ, ಹೋಲ್ಡ್. ಬಲದಿಂದ ಉಸಿರು ಹೊರಗೆ, ಹೋಲ್ಡ್. ಬಲದಿಂದ ಉಸಿರು ಒಳಗೆ, ಹೋಲ್ಡ್. ಎಡದಿಂದ ಉಸಿರು ಹೊರಗೆ, ಹೋಲ್ಡ್. ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ ಚಿನ್ಮುದ್ರೆ. ಸಹಜ ಉಸಿರಾಟವನ್ನು ಮಾಡ್ತಾ ಇರೋಣ. ಅನುಲೋಮ ವಿಲೋಮ. ಮನಸ್ಸನ್ನು ಹಣೆಯ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸೋಣ. ಹಣೆಯ ಮಧ್ಯಭಾಗದಲ್ಲಿ ಬೆಳಕಿನ ಬಿಂದುವನ್ನು ಸೃಷ್ಟಿಸಿಕೊಳ್ಳೋಣ.
ಆ ಬಿಂದುವಿನ ಮೇಲೆ ಗಮನವಿರಿಸುತ್ತಾ ನಮ್ಮ ಇಷ್ಟ ದೇವತೆಯನ್ನು ನೆನೆಸ್ಕೊಳ್ಳೋಣ. ಆ ಭಗವಂತನನ್ನು ನೆನೆಸ್ಕೊಳ್ತಾ ಧ್ಯಾನಾಸಕ್ತರಾಗಿ ಕುಳಿತುಕೊಳ್ಳೋಣ. ಸಹಜ ಉಸಿರಾಟವಿರಲಿ, ಮುಖದಲ್ಲಿ ಮಂದಹಾಸವಿರಲಿ, ಮನಸ್ಸು ಪ್ರಸನ್ನ ಚಿತ್ತವಾಗಿರಲಿ. ಸಾಕ್ಷಿ ಭಾವದಿಂದ ಉಸಿರಾಟ ಮಾಡ್ತಾ ಪ್ರಕೃತಿಯಲ್ಲಿರುವಂಥ ವಿಶೇಷವಾದಂಥ ಶಕ್ತಿಗಳನ್ನು ನಮ್ಮ ಶರೀರದೊಳಗಡೆ ತಗೊಳ್ತಾ ಧ್ಯಾನಾಸಕ್ತರಾಗಿ ಕುಳಿತುಕೊಳ್ಳೋಣ. ಸಹಜ ಉಸಿರಾಟವಿರಲಿ. ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಶುದ್ಧಿಯ ಮೇಲೆ ಬರೋಣ. ಎರಡೂ ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ತರೋಣ. ಲೋಕ ಕಲ್ಯಾಣ ಮಂತ್ರವನ್ನು ಹೇಳೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಶಿರವಾಗಿ ನಮಸ್ಕರಿಸೋಣ. ಎರಡು ಹಸ್ತಗಳನ್ನು ಮುಖಮಂಡಲಕ್ಕೆ ಸ್ಪರ್ಶಿಸಿಕೊಳ್ಳೋಣ. ಹರಿ ಓಂ. ನಿಧಾನವಾಗಿ ಅಮೃತಾಸನಕ್ಕೆ ಸಿದ್ಧರಾಗೋಣ. ನಿಧಾನವಾಗಿ ಬೆನ್ಮೇಲೆ ಮಲಗೋಣ. ಕಾಲು ಬೆರಳುಗಳು ಹೊರಮುಖವಾಗಿರಲಿ, ಹಸ್ತಗಳು ಮೇಲ್ಮುಖವಾಗಿರಲಿ. ಮೃದುವಾಗಿ ಕಣ್ಣು ಮುಚ್ಚಿರಲಿ. ಯೋಗಾಭ್ಯಾಸದಿಂದ ದಣಿದಂಥ ದೇಹಕ್ಕೆ ವಿಶ್ರಾಂತಿಯನ್ನು ನೀಡೋಣ. ಮನಸ್ಸಿನಿಂದ ಶರೀರದ ಒಂದೊಂದೇ ಭಾಗಗಳನ್ನು ಸ್ಮರಿಸುತ್ತಾ ವಿಶ್ರಾಂತಿಯನ್ನು ನೀಡ್ತಾ ಬರೋಣ. ಮನಸ್ಸಿನಿಂದ ಶರೀರದ ಒಂದೊಂದೇ ಭಾಗಗಳನ್ನು ಸಡಿಲಿಸ್ತಾ ವಿಶ್ರಾಂತಿಯನ್ನು ನೀಡ್ತಾ ಬರೋಣ. ಕಾಲು ಬೆರಳುಗಳು, ಪಾದದ ಮುಮ್ಮಡಿ, ಹಿಮ್ಮಡಿ, ಪಾಸ್ನಿ ಸಂಧಿಗೆ ವಿಶ್ರಾಂತಿಯನ್ನು ನೀಡೋಣ. ಮೀನಗಂಡ, ಮೊಣಕಾಲು, ಮೊಣಕಾಲಿನ ಚಿಪ್ಪು, ತೊಡೆಯ ಸ್ನಾಯುಗಳು, ಪೃಷ್ಠದ ಸ್ನಾಯುಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಗುದದ್ವಾರ, ಜನನೇಂದ್ರಿಯ, ಕಿಬ್ಬೊಟ್ಟೆ ಸ್ನಾಯುಗಳು, ಉದರ ಭಾಗದಲ್ಲಿರುವಂಥ ದೊಡ್ಡ ಕರಳು, ಸಣ್ಣ ಕರಳು, ಕಿಡ್ನಿ, ಲಿವರ್, ಪ್ಯಾನ್ಕ್ರಿಯಾ ಇವುಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ಎಲ್ಲ ಗ್ರಂಥಿಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಕಟಿ ಪ್ರದೇಶ, ಬೆನ್ನೆಲುಬು, ಪಕ್ಕೆಲುಬುಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ಎದೆಯ ಗೂಡು, ಹೃದಯ, ಲಂಗ್ಸ್ಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಭುಜಗಳು, ಶೋಲ್ಡರ್ ಬ್ಲೇಡ್ಸ್,
ಕೈ ತೋಳುಗಳು, ಮೊಣಕೈ, ಮುಂಗೈ, ಕೈ ಬೆರಳುಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಕುತ್ತಿಗೆ ಭಾಗ, ಕುತ್ತಿಗೆ ಮುಂಭಾಗದಲ್ಲಿರುವಂಥ ಥೈರಾಯ್ಡ್ ಗ್ರಂಥಿ, ತಲೆ ಹಿಂಭಾಗ, ಸಹಸ್ರಾರ ಭಾಗ, ಮುಖಮಂಡಲ, ಮಿದುಳು, ಪೀನಿಯಲ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್ಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ನರಮಂಡಲ, ಸ್ನಾಯುಮಂಡಲ, ಅಸ್ಥಿಪಂಜರ, ಮಾಂಸಖಂಡಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಶರೀರದ ಮೇಲೆ ಹೊದಿಕೆಯಂತಿರುವ ಚರ್ಮಕ್ಕೆ ವಿಶ್ರಾಂತಿ. ಶರೀರದಲ್ಲಿ ಹರಿದಾಡುವ ರಕ್ತಕ್ಕೆ ವಿಶ್ರಾಂತಿಯನ್ನು ನೀಡೋಣ. ಶ್ವಾಸಕೋಶಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ಪ್ರಾಣಶಕ್ತಿಗೆ ವಿಶ್ರಾಂತಿಯನ್ನು ನೀಡೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಇಡೀ ಶರೀರಕ್ಕೆ ವಿಶ್ರಾಂತಿಯನ್ನು ನೀಡೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. 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 ವಿಶ್ರಾಂತಿ, ಸಂಪೂರ್ಣ
ವಿಶ್ರಾಂತಿ. ವಿಶ್ರಾಂತಿ. ಸಂಪೂರ್ಣ ವಿಶ್ರಾಂತಿ. ವಿಶ್ರಾಂತಿ. ಸಂಪೂರ್ಣ ವಿಶ್ರಾಂತಿ. ಇವತ್ತು ಮಾಡಿದಂಥ ಯೋಗ ಸಾಧನೆಯಿಂದ ದೇಹವು ಹಗುರವಾದಂಥ ಅನುಭವ, ಮನಸ್ಸಿನಲ್ಲಿ ನವೋಲ್ಲಾಸ, ಶರೀರದ ಪ್ರತಿಯೊಂದು ಕಣಕಣದಲ್ಲಿಯೂ ವಿಶೇಷವಾದ ಚೈತನ್ಯ ತುಂಬಿಕೊಂಡಂಥ ಅನುಭವ, ಸಾಕ್ಷಿ ಭಾವದಿಂದ ಉಸಿರಾಟ ಮಾಡ್ತಾ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ನಿಧಾನವಾಗಿ ವಿಶ್ರಾಂತಿ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಮರಳೋಣ. ಮಾನಸಿಕವಾಗಿ ಶರೀರದ ಒಂದೊಂದೇ ಭಾಗಗಳನ್ನು ಚಾಲನೆಗೊಳಿಸ್ತಾ ಬರೋಣ. ಹಸ್ತಪಾದಾಂಗುಲಿಗಳಿಗೆ ಚಾಲನೆ ಕೊಡೋಣ. ಕೈ ಕಾಲುಗಳನ್ನು ಚಾಲನೆ ಕೊಡೋಣ. ಕುತ್ತಿಗೆಗೆ ಚಾಲನೆ ಕೊಡೋಣ. ಹಸ್ತಪಾದಾಂಗುಲಿ ಚಾಲನೆ, ಕುತ್ತಿಗೆಗೆ ಚಾಲನೆ ಕೊಡೋಣ. ಎರಡೂ ಕಾಲುಗಳನ್ನು ಹತ್ತಿರ ತರೋಣ. ಕೈಗಳನ್ನು ಹತ್ತಿರಕ್ಕೆ ತರೋಣ. ಎಡಗಾಲನ್ನು ಮಡಚಿ ಎಡಗೈ ಎದೆ ಮೇಲೆ ಇಟ್ಕೊಂಡು ಬಲಪಾರ್ಶ್ವಕ್ಕೆ ಹೊಳ್ಳೋಣ. ಎರಡೂ ಕೈಗಳನ್ನು ಕಿವಿ ಕೆಳಗಿಟ್ಕೊಳ್ಳೋಣ. ಎರಡೂ ಕಾಲುಗಳನ್ನು ಮಡಚಿ ತೊಡೆಯನ್ನು ಹೊಟ್ಟೆ ಭಾಗದ ಹತ್ರ ತರೋಣ. ಸ್ಥಿತಿಯಲ್ಲಿ ಉಸಿರಾಟ. ತಾಯಿಯ ಗರ್ಭದಲ್ಲಿ ಶಿಶು ಯಾವ ರೀತಿ ಇರುತ್ತೋ ಆ ರೀತಿ ಮಲಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ಹಾಗೆ ಪೂರ್ತಿ ಹೊಳ್ಳಿ ಮಕರಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ. ಎರಡೂ ಹಸ್ತಗಳು ಒಂದರ ಮೇಲೊಂದು, ಹಣೆಯನ್ನು ಹಸ್ತದ ಮೇಲೆ ಇಡೋಣ. ಕಾಲು ಬೆರಳುಗಳು ಹೊರಮುಖವಾಗಿರಲಿ. ಅಧೋಮುಖ ವಜ್ರಾಸನ ಸ್ಥಿತಿಗೆ ಬರೋಣ. ನಿಧಾನವಾಗಿ ಎದ್ದು ಕುಳಿತುಕೊಳ್ಳೋಣ. ಲಘು ಓಂಕಾರದೊಂದಿಗೆ ಯೋಗ ಮಂತ್ರ ಹಾಗೂ ಜ್ಯೋತಿರ್ಮಂತ್ರವನ್ನು ಹೇಳೋಣ. ಉಸಿರು ತಗೊಳ್ಳೋಣ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾನ್ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶಿರವಾಗಿ ನಮಸ್ಕರಿಸೋಣ. ಇವತ್ತಿನ ಯೋಗಾಭ್ಯಾಸವನ್ನು ಕಲಿಸಿಕೊಟ್ಟಂತಹ ಭಗವಂತನಲ್ಲಿ, ಪತಂಜಲಿ ಮಹಾಮುನಿಗಳಲ್ಲಿ, ಸಮಿತಿಯ ಹಿರಿಯ ಆಚಾರ್ಯರಲ್ಲಿ, ಕ್ಷೇತ್ರ ದೇವತೆ, ಸ್ಥಾನ ದೇವತೆ, ಗ್ರಾಮ ದೇವತೆ, ಮನೆ ದೇವತೆ, ತಂದೆ ತಾಯಿಗಳಲ್ಲಿ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸೋಣ. ಹಾಗೆ ಹಸ್ತಗಳನ್ನು ಕಣ್ಮೇಲಿಟ್ಕೊಂಡು ಮೇಲೆ ಬರೋಣ. ನಿಧಾನವಾಗಿ ಕಣ್ಣು ಮುಚ್ಚಿದ್ದೇ ಇರಲಿ. ಹಸ್ತಗಳನ್ನು ಕೆಳಗಿಳಿಸಿ ಎರಡೂ ಹಸ್ತಗಳನ್ನು ಉಜ್ಜೋಣ. ಬಂದಂಥ ಶಕ್ತಿಯನ್ನು ಮುಖಮಂಡಲ, ತಲೆ, ಕುತ್ತಿಗೆಗೆ ವರ್ಗಾಯಿಸ್ಕೊಳ್ಳೋಣ. ಇನ್ನೊಂದು ಸಾರಿ ಸ್ಪರ್ಶಿಸಿ ಎದೆ, ಹೊಟ್ಟೆ, ಬೆನ್ನು ಹಾಗೂ ಕೈ ಕಾಲುಗಳಿಗೆ ವರ್ಗಾಯಿಸ್ಕೊಳ್ಳೋಣ. ಮತ್ತೆ ಎರಡು ಹಸ್ತಗಳನ್ನು ಕಣ್ಮೇಲಿಟ್ಕೊಳ್ಳೋಣ. ಅಜ್ಞಾನದ ಅಂಧಕಾರದಲ್ಲಿ ಜ್ಞಾನಮಯ ಜ್ಯೋತಿಯನ್ನು ಸೃಷ್ಟಿಸಿಕೊಳ್ಳುತ್ತಾ ನಿಧಾನವಾಗಿ ಹಸ್ತಗಳನ್ನು ಕೆಳಗಿಳಿಸುತ್ತಾ ಶ್ರೀಶಕ್ತಿಗಳು ವಾಸವಾಗಿರುವಂಥ ಕರದರ್ಶನವನ್ನು ಮಾಡೋಣ. ಹರಿಯೋ. ಇವತ್ತಿನ ಯೋಗಾಭ್ಯಾಸವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸೋಣ.
SPYSS ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕಳೆದ 40 ವರ್ಷಗಳಿಂದ ಜಗತ್ತಿನಾದ್ಯಂತ ಉಚಿತವಾಗಿ ಯೋಗಾಭ್ಯಾಸವನ್ನು ಹೇಳಿಕೊಡುವಂಥ ಮಹತ್ ಕಾರ್ಯವನ್ನು ಮಾಡ್ತಾ ಬಂದಿದೆ. ದೇಶಾದ್ಯಂತ ಹಾಗೂ ಹೊರದೇಶಗಳಲ್ಲೂ ಕೂಡ ಸುಮಾರು 1200 ಶಾಖೆಗಳಿಗಿಂತ ಹೆಚ್ಚು ತರಗತಿಗಳನ್ನು ಪ್ರತಿನಿತ್ಯ ಉಚಿತ ಯೋಗಾಭ್ಯಾಸವನ್ನು ಹೇಳುವುದರ ಮೂಲಕ ನಡೆಸಿಕೊಡಲಾಗ್ತದೆ. ಹಾಗೆ ಸಮಿತಿಯು ಸಂಸ್ಕಾರ, ಸಂಘಟನೆ, ಸೇವೆ ಎಂಬ ಧ್ಯೇಯೋದ್ದೇಶಗಳೊಂದಿಗೆ ಕಾರ್ಯಚಟುವಟಿಕೆಗಳನ್ನು ಮಾಡ್ತದೆ. ಈ ಒಂದು ಕೋವಿಡ್-19 ಕಾಲದಲ್ಲಿ ಪ್ರತಿಯೊಬ್ಬರು ಯೋಗಾಭ್ಯಾಸವನ್ನು ಮಾಡಿ ಆರೋಗ್ಯವಂತರಾಗಿರಲಿ ಎಂಬ ಸದುದ್ದೇಶವನ್ನು ಇಟ್ಕೊಂಡು ಧಾರವಾಡ ಜಿಲ್ಲಾಡಳಿತ ಹಾಗೂ DD ಕ್ಲಿಕ್ಸ್ ವತಿಯಿಂದ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಹೇಳಿಕೊಡುವಂಥ ಕಾರ್ಯವನ್ನು ಸಮಿತಿಯು ಮಾಡ್ತಾ ಇದೆ. ಕಾರಣ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಾವೆಲ್ಲರೂ ಈ ಕಾರ್ಯಕ್ರಮದ ಲಿಂಕ್ಗಳನ್ನು ತಮ್ಮ ಬಂಧು ಮಿತ್ರರಿಗೆ ಕಳಿಸಿಕೊಟ್ಟು ಅವರು ಸಹ ನಿತ್ಯ ಯೋಗಾಭ್ಯಾಸವನ್ನು ಮಾಡುವ ಹಾಗಾಗಲಿ ಹಾಗೂ ಕರೋನಾ ರೋಗವನ್ನು ದೂರ ಓಡಿಸಿ ನಾವೆಲ್ಲರೂ ಆರೋಗ್ಯವಂತರಾಗಿರೋಣ ಅಂತ ಒಂದು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ರೂಪಿಸಿದಂಥ ಧಾರವಾಡ ಜಿಲ್ಲಾಡಳಿತ ಹಾಗೂ DD ಕ್ಲಿಕ್ಸ್ ಹಾಗೂ ಅದರ ಅಂಗಸಂಸ್ಥೆಗಳಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೆ ಯೋಗಾಭ್ಯಾಸವನ್ನು ನಡೆಸಿಕೊಟ್ಟಂಥ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ SPYSS ಹಾಗೂ ಯೋಗ ಸ್ಪರ್ಶ ಪ್ರತಿಷ್ಠಾನ ರಿಜಿಸ್ಟರ್ಡ್ ಹುಬ್ಬಳ್ಳಿಯವರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೆ ಈ ಅಭ್ಯಾಸವನ್ನು ನಡೆಸಿಕೊಡಲು ಸ್ಥಳಾವಕಾಶ ಮಾಡಿಕೊಟ್ಟಂಥ ಸಮಿತಿಯವರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಅಭ್ಯಾಸವು ಸರಾಗವಾಗಿ ನಡೆಯಲು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ವೇದಿಕೆಯನ್ನು ನಿರ್ಮಿಸಿಕೊಟ್ಟಂಥ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜಿನವರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತೇವೆ. ಕಾರ್ಯಕ್ರಮವು ಸರಾಗವಾಗಿ ನಡೆಯಲು ಅನುಕೂಲಕರ ವಾತಾವರಣವನ್ನು ನಿರ್ಮಿಸಿಕೊಟ್ಟಂಥ ಪ್ರಕೃತಿ ಮಾತೆಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತೇವೆ. ಹಾಗೂ ಈ ಒಂದು ಸುಸಂದರ್ಭ ನಮ್ಮೆಲ್ಲರನ್ನು ಒಟ್ಟಿಗೆ ಕೂಡುವಂಥ ಅವಕಾಶವನ್ನು ಮಾಡಿಕೊಟ್ಟಂಥ ಭಾರತ ಮಾತೆಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ಹರಿ ಓಂ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಹರಿ ಓಂ.